ಸಭಾಪತಿಯವರು. ನಾನು ನಿನ್ನೆ ಹೇಳಿದೆ, ಇವತ್ತು ಯಾವುದೂ ರೆಕಾರ್ಡ್ ಇಲ್ದೇ ಪ್ರೈಮಾಫಿಷಿಯ ಕೇಸ್ ಇಲ್ದೇ ಅವ್ರು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ನಾನು ನಿನ್ನೆ ಹೇಳಿದ್ದೇನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಏನೋ ಒಂದು ಪ್ರೈಮಾಫಿಷಿಯ ಬೇಕಲ್ಲ, ಒಂದು FIR ಫೈಲ್ ಮಾಡಿ. ಓಕೆ, ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆಗುವಂಥದ್ದು ಸಹಜ. FIR ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಹ್ಯಾಸ್ ಟು ಇನ್ವೆಸ್ಟಿಗೇಟ್. ಅದು ಏನೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಹಿಯರಿಂಗು ಅಫಿಷಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿ ಒಳಗೆ. ಈಗ ಸಭಾಪತಿಗಳಂತ ಹೊರಟ್ಟಿಯವರು ಹೇಳಿಬಿಟ್ರು, ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ. ಯೂಸಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅವಾಗ ಏನು ಮಾಡಿ, ಯೂಸಲಿ ಹಿಂಗೆ ಗದ್ದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು. ಆ ರೀತಿ ಆಫ್ ಮಾಡಿದ್ದೀವಿ, ಯಾವುದೂ ರೆಕಾರ್ಡ್ ಇಲ್ಲ ಅಂತ ಹೇಳಿದರು. ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡು ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅದಾವೆ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡುವಾಗ ಅವ್ರಿಗೆ ಅದನ್ನು ತಿಳಿಸ್ಬೇಕು, ಯಾವ ಕಾರಣಸಲ ಅರೆಸ್ಟ್ ಮಾಡ್ತಾಯಿದ್ದು ಹೇಳಬೇಕು. ಇದೆಲ್ಲ ಗೈಡೆನ್ಸ್ ಅದಾವೆ. ಇದನ್ನು ಮೀರಿ ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಒಂದು ರಾಜಕೀಯವಾದಂಥ ಒಂದು ಪ್ರಭಾವ ಬೀರೋ ಸಲುವಾಗಿ, ದಬ್ಬಾಳಿಕೆ ಮಾಡೋ ಸಲುವಾಗಿ ಮತ್ತು BJP ಲೀಡರ್ಸ್ ಟಾರ್ಗೆಟ್ ಇಡೋ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂಥ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಜವಾಗಿ ತಕ್ಷಣವೇ CM DCM ಇದಕ್ಕೆ ಕ್ಷಮಾಪಣೆಯನ್ನು ಯಾಚನೆ ಮಾಡಬೇಕಾಗ್ತದೆ. ಈ ರೀತಿ ಕಾನೂನು ಬಾಹಿರ ಇವತ್ತು ನಿನ್ನ ಅಬ್ಸರ್ವೇಷನ್, ಅಕೌಂಟಿನ ಅಬ್ಸರ್ವೇಷನ್ ನೋಡಿದರೆ ಕಾನೂನು ಬಾಹಿರವಾದಂಥ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ. ಅದಕ್ಕಾಗಿ CM DCM ಇದಕ್ಕೆ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿಯವರಿಗಂದರೆ ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ. ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು, ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ ಅಸೆಂಬ್ಲಿ ನಡೆಯುವಾಗ ಯಾರದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತಗೋಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಸ್ಪೀಕರು ಮತ್ತು ಸಭಾಪತಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋ ಕಾಂಗ್ರೆಸ್ ಲೀಡರ್ಸು, ಸದನ ನಡೆದಂಥ ಪದಪ್ರಯೋಗಗಳು ಇವೆಲ್ಲ ಸದನದಲ್ಲಿ ನಡೆದದ್ದು ನೀವು ಒತ್ತಾಯ ಮಾಡ್ಬೋದಿತ್ತು. ಇದು ಅಶ್ಲೀಲವಾದಂಥ ಪದ ಆಗಿದ್ದರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ದರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನು ರೆಕಾರ್ಡಿಂದ ತೆಗೆದು ಹಾಕಿರಿ ಅಂತ ಹೇಳಿ ತೆಗೆದು ಹಾಕಿರಿ. ಅಲ್ಲೇ ಕೇಳಬೇಕಾಗಿತ್ತು, ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡಿರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಂತ ಒತ್ತಾಯ ಮಾಡ್ಬೋದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ. ಅಲ್ಲ, ಮುಂದೆ ಹಾಕ್ಬೋದಾಗಿತ್ತು, ಅಥವಾ ಅಲ್ಲೇ ಇಮಿಡಿಯೇಟ್ಲಿ ಅಲ್ಲೇ ಡಿಸಿಸ್ಟ್ ಮಾಡಬೇಕಾಗಿತ್ತು. ಇಲ್ಲ, ನೀವು ಪದದ ಎಲ್ಲ ತೆಗೆದು ನೋಡ್ರಿ, ಇಲ್ಲಿ ಚೇಂಬರ್ನಾಗ ಕುಂದ್ರಿ, ಅಲ್ಲಿ ಪದ ಪ್ರಯೋಗ ಆಗಿದ್ದು ಅವ್ರು ಇಲ್ಲ ಅಂತಾರೆ, ನಾವು ಎಸ್ ಅಂತೀವಿ. ಅವಾಗ ಹೊರಟ್ಟಿಯವ್ರ ಚೇಂಬರ್ನಲ್ಲಿ ಕರೆದು ಕುಂದಿರಿಸಿ ಮಾತಾಡಿದರೆ ಕ್ಲಿಯರಿಟಿ ಇರ್ತಿತ್ತು. ಅದೇನಾದ್ರು ಮಾಡಲಾರ್ದೇ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು. ಮತ್ತು ಎಲ್ಲಿಯವರೆಗೆ ಅಂದರೆ ಅರೆಸ್ಟ್ ಮಾಡಿದ್ದು ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ನೋಟಿಸ್ ಮಾಡಬೇಕು. ಇಲ್ಲಿ ಖಾನಾಪುರ್ಗೆ ಹೋಗ್ತೀರಿ, ಲೋಕಾಪುರ್ಗೆ ಹೋಗ್ತೀರಿ, ರಾಮದುರ್ಗ ಬಾರ್ಡರ್ ಮಾಡಿಗೆ ಹೋಗ್ತೀರಿ, ಧಾರವಾಡ ಕಡೆ ಬರ್ತೀರಿ, ಅದು ಎಲ್ಲ ಕಡೆ ಇಡೀ ರಾತ್ರಿ ಸುತ್ತ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಅಂದರೆ ಏನು ಮಾಡ್ಬೇಕಂತ ಮಾಡಿದ್ರೆ ನಿಮ್ದು ಉದ್ದೇಶ ಏನಿತ್ತು ನನಗೆ ಅರ್ಥ ಆಗ್ತಾಯಿಲ್ಲ. ಹೀಗಾಗಿ ಈ ಇಂಟೆನ್ಷನು ಉದ್ದೇಶ ಏನದಲ್ಲ, ಎಲ್ಲವೂ ಸಹಿತ ಮತ್ತು ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಸ್ವತಃ CM DCM CT ರವಿ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ನೋಡ್ರಿ, ಪೊಲೀಸ್ ಅವ್ರ ಕೈಗೊಂಬಿಗಳು. ಅದ್ರಾಗ ಅವ್ರ ಪೊಲೀಸ್ ನಾವು ಬೇಯ್ದ್ರೆ ಅರ್ಥನೇ ಇಲ್ಲ. ಯಾವಾಗ ಇಡೀ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿ ಆಡಳಿತ, ಹೋಮ್ ಮಿನಿಸ್ಟರ್ ಆಡಳಿತ ವಿಫಲತೆ ಆದಾಗ ಇದೆಲ್ಲ ಡೀಲ್ ಆಗ್ತದೆ. ಅಲ್ಲಿ ಸ್ಥಳೀಯ ಮಂತ್ರಿ ಇದ್ದಾರೆ, ಅವರು ಒತ್ತಡಕ್ಕೆ ಮಾಡೋದು ಈ ರೀತಿಯಾದಂಥ ಬಂಧನ ಮಾಡುವಂಥದ್ದು ಪ್ರಕ್ರಿಯೆ ಇದೆಯಲ್ಲ, ಇದು ಬಹುಶಃ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀನಿ, ಕಾನೂನು ಬಾಹಿರ. ಅಲ್ಲ, ಮತ್ತು ಅದಕ್ಕೆ ನಾನು ಹೇಳಿದಲ್ಲ, ಸಭಾಪತಿಗಳೇ ಇವತ್ತು ಅದನ್ನು ಅಲ್ಲೇ ಕೇಳ್ಬೋದಾಯ್ತಲ್ಲ. ಸಭಾಪತಿಗಳು ಒಂದು ಅರ್ಧ ಗಂಟೆ ಅಡ್ಜರ್ನ್ ಮಾಡಿರಿ, ಅದನ್ನೆಲ್ಲ ತೆಗೆದು ನೋಡ್ರಿ ದಾಖಲೆ, ಅಲ್ಲೇ ವೆರಿಫೈ ಮಾಡ್ಬೋದಾಯ್ತಲ್ಲ. ಮತ್ತು ಸದನ ನಡೆದಂಥ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಯಾವ ಶಾಸಕರನ್ನು.
ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಆ್ಯಂಡ್ ಕೌನ್ಸಿಲ್ ಚೇರ್ಮನ್ ಅವ್ರು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಅರೆಸ್ಟ್ ಮಾಡಿದ್ದು ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಆ್ಯಂಡ್ ಕೌನ್ಸಿಲ್ ಚೇರ್ಮನ್, ಇಟ್ ಈಸ್ ಆಲ್ಸೋ ಇಲ್ಲಿಗಲ್. ನೋಡಿ, ಈ ಸಮಾಜ ಇದನ್ನೆಲ್ಲ ತರಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಅಶ್ಲೀಲ ಪದ ಪ್ರಯೋಗ, ಮತ್ತೊಂದು ಅವರು ಸಿ ಟಿ ರವಿಗೆ ಕೊಲೆಗಡಕ್ಕೆ ಅಂದಿದ್ದು, ಇವೆಲ್ಲ ನೀನೇನಾದ್ರು ಹೈಕೊಂಡವರು ಎರಡೂ ಕಡೆಯಿಂದ ಅಂದಾರ ಅವರು.